ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್. ಇವತ್ತು ಏನಂದ್ರೆ ಎಲ್ಲರೂ ಚೆನ್ನಾಗಿದ್ದಾರಲ್ಲ, ನಾನು ಕೂಡ ಸೂಪರ್ ಇದ್ದೀನಿ. ಇವತ್ತೇನಂದ್ರೆ ನಿಮ್ಗೆ ಬೋಂಡ ಮಾಡೋದು ಮಸಾಲ ಬೋಂಡ ಹೆಂಗಂತ ತೋರಿಸ್ತೇನೆ. ಬರೀ ನೋಡ್ಕೊಂಬರೋಣ ಏನೇನು ಬೇಕು ಹೆಂಗೆ ಮಾಡ್ದಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು 3 ಆಲೂಗಡ್ಡೆ ತೊಗೊಂಡೇನೆ, ಕುದಿಸಿ ಅದನ್ನ ಕಟ್ ಮಾಡಿ ಇಟ್ಕೊಂಡೇನೆ. ಮತ್ತು ಒಂದು ಸ್ವಲ್ಪ ಕ್ಯಾಬೇಜ, ಒಂದು 4 ಹಸಿಮೆಣ್ಸಿನ್ಕಾಯಿ, ಒಂದು 2 ಉಳ್ಳಾಗಡ್ಡೆ ತೊಗೊಂಡೇನೆ. ಎಲ್ಲನೂ ಕಟ್ ಮಾಡ್ಕೊಂಬಿಡೋಣ. ನೋಡಿರಿ, ಹಸಿಮೆಣ್ಸಿನ್ಕಾಯಿ ಆಯ್ತು, ಕ್ಯಾಬೇಜ, ಈರುಳ್ಳಿ, ಆಮೇಲೆ ಈಗ ಆಲೂಗಡ್ಡೆ ಎಲ್ಲನೂ ಕಟ್ ಮಾಡಿದ್ವಲ್ಲ. ಕಟ್ ಮಾಡಿದ್ಮೇಲೆ ಒಂದು ಸರಿ ಹಿಂಗೆ ಕ್ಯೂಚ್ಬಿಡೋಣ. ಕ್ಯೂಚಿದ ಮೇಲೆ ನೋಡಿರಿ ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನ್ ಅರಸಿನ ಪೌಡ್ರ್, ಆಮೇಲೆ ನೋಡಿರಿ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕುರಿ. ನೋಡಿರಿ 2 ಟೇಬಲ್ ಸ್ಪೂನ್ ಹಾಕತ್ತೇನೆ ನಾನು. 2 ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕಿಲ್ಲ. ನೋಡಿರಿ ಹಾಕೊಂಡಾದ್ಮೇಲೆ ಏನಿಲ್ಲ, ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಂಡ್ಮೇಲೆ ಚಿಕನ್ ಮಸಾಲ 1 ಟಿಫನ್ ತಿನ್ನಲ್ಲೇ 1 ಸ್ಪೂನ್ ಅಷ್ಟು ಚಿಕನ್ ಮಸಾಲ ಹಾಕೊಂಡ್ಬಿಟ್ರೆ ಸಾಕು. ನೋಡಿರಿ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ನನ್ನ ಕ್ಯೂಚ್ ಮಿಕ್ಸ್ ಮಾಡೋಣ, ಅಂದರೆ ಚಲೋ ಟೇಸ್ಟ್ ಬರ್ತೈತೆ ಅದು. ನೋಡಿರಿ ಈ ಥರ ಆದಮೇಲೆ ಖಾರದ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಆಲ್ರೆಡಿ ಹಾಕಿವಲ್ಲ, ಹಾಕಿದ್ರಿಂದ ಇಲ್ಲೇ ನೋಡ್ಕೊಂಡು ನಾವು ಖಾರ ಹಾಕ್ಕೋಬೇಕಾಗೈತೆ. ಅದಕ್ಕಾಗಿ ಇಲ್ಲೇ ನಾನು ಏನು ಮಾಡೇನಂದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರ ಹಾಕೊಂಡೀನಿ. ಖಾರ ಹಾಕೊಂಡ್ಮೇಲೆ ಉಪ್ಪು ಬೇಕಲ್ಲ, ರುಚಿಗೆ ನೋಡ್ಕೊರಿ. ಈಗ ಉಪ್ಪು ಎಷ್ಟು ಬೇಕಷ್ಟ ಅಂತ ನೋಡ್ಕೊಂಬಿಟ್ಟು ಏನಿಲ್ಲ ಸ್ವಲ್ಪ ಆಯಿಲ್ ಹಾಕೊಂಡ್ರಿ. ಅದಕ್ಕೆ ಆಯಿಲ್ ಹಾಕಿ ಏನಿಲ್ಲ ಚೆನ್ನಾಗಿ ಕ್ಯೂಚ್ಬೇಕು ಮಸ್ತಾಗಿ. ಈ ಬೋಂಡ ಮಾತ್ರ ಸೂಪರಾಗಿ ಟೇಸ್ಟಾಗಿ ಮಸ್ತಾಗಿ ಬರ್ತೈತೆ ಬೋಂಡ. ನೋಡಿರಿ ಚೆನ್ನಾಗಿ ಕ್ಯೂಚ್ಕೊಂಡ್ಬಿಟ್ರೆ ಈ ಥರ ಹಾಕಿರ್ತದೆ. ಈ ಥರ ಆದರೆ ನಮ್ಮ ಮಸಾಲ ರೆಡಿ ಆದಂಗೆ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಕಡ್ಲೆಟ್ ತೊಗೊಂಡಿವಿ. ಕಡ್ಲೆಟ್ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೋಕೆ. ಆಮೇಲೆ ಇಲ್ಲಿ ನೋಡಿರಿ, ಇದು ಮಸಾಲ ಆಲೂಗಡ್ಡೆ ಎಲ್ಲ ಹಾಕಿಬಿಟ್ಟು, ಆಲೂಗಡ್ಡೆ, ಉಳ್ಳಾಗಡ್ಡಿ, ಕೊತ್ತಂಬರಿ ಎಲ್ಲ ಹಾಕಿ ರೆಡಿ ಮಾಡೈತೆ. ಸ್ವಲ್ಪ ಉಪ್ಪು ಹಾಕೋರಿ ರುಚಿಗೆ. ಅದ್ರ ಕೆಳಗೆ ಸೋಡಾ ಹಾಕ್ಯಾನಲ್ಲ, ಸೋಡಾ ತೋರಿಸೇನೆ ನಿಮ್ಗೆ. ನೋಡಿರಿ 1 ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಖಾರ ಹಾಕತ್ತೇನೆ ನಾನು. ಹಾಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡೋಣ. ಸ್ವಲ್ಪ ನೀರು ಹಾಕೋಣ, ಎಣ್ಣೆ ಹಾಕ್ಬಿಡೋಣ. ಈಗ ಎಣ್ಣೆ ಹಾಕ್ಕೊಂಡೆ, ಎಣ್ಣೆ ಕಾಯಿಲಿ ಚೆನ್ನಾಗಿ. ಸ್ವಲ್ಪ ಸಂಜೆಯ ಸ್ನ್ಯಾಕ್ಸ್ ಸಂಜೆ ಮಾಡ್ಕೊಂಡು ತಿಂದ್ರೆ ಸೂಪರ್ ಆಗಿರ್ತೈತಿ. ಅದಕ್ಕಂತ ಇದನ್ನು ತೋರ್ಸತ್ತ ನಿಮ್ಗೆ. ಬಜ್ಜಿ ಗಿಜ್ಜಿಕ್ಕಿಂತನೂ ಇದು ಭಾಳ ಚಲೋ ಇರ್ತೈತಿ. ಮಸಾಲ ಇರ್ತೈತಲ್ಲ ಒಳಗಡೆ ಮಸ್ತಾಗಿರ್ತೈತಿ. ಈ ಮಸಾಲಾನ ಐತಲ್ಲ ಹಿಂಗೆ ಉಂಡೆ ಕಟ್ಕೋಬೇಕು ಫಸ್ಟ್. ನೋಡ್ರಿ ಇಲ್ಲಿ ಉಂಡೆ ಕಟ್ಟಾತಾರಲ್ಲ, ಹಿಂಗೆ ಕಟ್ಕೋಬೇಕು. ಉಂಡೆ ಕಟ್ಕೊಂಡು ಸೈಡಿಗೆ ಇಟ್ಕೊರಿ, ಎಲ್ಲನೂ ಉಂಡೆ ಮಾಡ್ಕೊಂಬಿಡ್ರಿ. ನೋಡ್ರಿ ಇಲ್ಲಿ ಉಂಡೆ ಕಟ್ಟಾತೈತಲ್ಲ, ಉಂಡಿನ ಕಡಲೆ ಹಿಟ್ಟೊಳಗೆ ನೆನೆಸ್ಕೊಳೋದು ಹಿಂಗೆ. ನೆನ್ಸ್ಕೊಂಡು ಏನಿಲ್ಲ, ಬಿಟ್ಟು ಬಿಡೋದು. ನೋಡ್ರಿ ಹಿಂಗೆ ಹಿಂಗೆ ಬಿಡೋದು. ಇಷ್ಟ ಅದ. ಬಜ್ಜಿಗೆ ಖಾರದ ಚಟ್ನಿ ಹಚ್ಕೊಂಡು ತಿಂದ್ರೆ ಹಂಗೆ. ಯಾವ ಖಾರದ ಚಟ್ನಿ ಅಂದರೆ, ನಾವು ಒಂದ್ಸರಿ ನಿಮ್ಗೆ ಎಗ್ ರೈಸ್, ಫ್ರೈಡ್ ರೈಸ್ಗೆಲ್ಲ ಖಾರ ಅಂದೆಲ್ಲ, ಆ ಖಾರ ಭಾಳ ಚಲೋ ಆಕೈತಿ. ಆ ಖಾರ ತಿನ್ನೋಕೆ ಸೂಪರ್ ಆಗಿರ್ತೈತಿ. ಆ ಖಾರದಾಗ ತಿನ್ನೋದೆ. ನೋಡ್ರಿ ರೆಸಿಪಿ ಭಾಳ ಈಜಿ ಐತೆ. ಏನಿಲ್ಲ, ಸಾಯಂಕಾಲ ಆಗೈತೆ, ಮಸ್ತ್ ತಿಂದ್ರೆ ಮಜಾ ಬರ್ತೈತೆ. ಬಜ್ಜಿ ನೋಡ್ರಿ ಫ್ರೈ ಆಗತೈತಿ ಮಸ್ತಾಗಿ. ಮಸಾಲ ಬಜ್ಜಿ ಅನ್ಬೋದು ನೀವು ಹೆಸರು, ಯಾಕಂದ್ರೆ ಮಸಾಲ ಹಾಕಿವಲ್ಲ ಒಳಗಡೆ, ಸೂಪರ್ ಆಗಿರ್ತೈತೆ. ಲಾಸ್ಟ್ ಟೈಮ್ ಒಂದ್ಸರಿ ಮಾಡಿದ್ದೆ ನಾನು, ಆದರೆ ಅದು ಸ್ವಲ್ಪ ಬೇರೆ, ಇದು ಸ್ವಲ್ಪ ಬೇರೆ. ನೋಡ್ರಿ ಒಂದು ಸೈಡ್ ಫ್ರೈ ಆತೀಗ, ಇನ್ನೊಂದು ಸೈಡ್ ತೆಗೆದು ಹಾಕ್ಬಿಡೋಣ, ಉಲ್ಟಾ ಮಾಡಿಬಿಡೋಣ. ಬಜ್ಜಿ ಗಮ್ ಅಂತ ಇದೆ. ಹಂಗೆ ಬಜ್ಜಿ ತಿನ್ನೋದು ಅಂದ್ರೆ ಭಾಳ ಇಷ್ಟ. ಮೆಣಸಿನ್ಕಾಯಿ ಬಜ್ಜಿ ಒಂದ್ಸರಿ ಮಾಡ್ತೀನಿ, ಮಿರ್ಚಿ ಮಂಡಕ್ಕಿ ಮಾಡಿ ತೋರಿಸ್ತೇನೆ. ಮಿರ್ಚಿ ಮಂಡಕ್ಕಿ ಏನು ಫೇಮಸ್ ಅಲ್ರಿ, ಭಾರಿ ಚಲೋ ಇರ್ತೈತಿ, ಮಸ್ತ್ ಇರ್ತೈತಿ. ಸರಿ ಫ್ರೆಂಡ್ಸ್, ಬೋಂಡ ರೆಡಿ ಆಯ್ತಾ. ವೆಜ್ ಬೋಂಡ ಅನ್ಬೋದು ನೀವು, ಬಜ್ಜಿ ಅನ್ಬೋದು, ಏನಾರ ಅಂದರೆ ವೆಜ್ ಬೋಂಡ ಇದ್ದಂಗೆ. ನೋಡ್ರಿ ವಾವ್, ಸೂಪರಾಗಿ ಬಂದೈತೆ. 1-2 ಒಡೆದ್ಬಿಟ್ಟು ಅದಕ್ಕೆ ಆ ಥರ ಆಗೈತೆ ಅದು. ಅದೇ ಎಣ್ಣೆಯನ್ನು ಸ್ವಲ್ಪ ಕಾಯ್ಬೇಕಾಯ್ತು, ಅರ್ಜೆಂಟ್ ಮಾಡಿದ್ರೆ ಹಂಗೆ ಆಗ್ತದೆ. ನೋಡ್ರಿ ಹೆಂಗೆ ಬಂದಿದೆ ಬೋಂಡ, ಕಲರ್ಫುಲ್ ಟೇಸ್ಟಿ ಬೋಂಡ. ಓಕೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ.
ನೋಡಿರಿ ಫ್ರೆಂಡ್ಸ್, ಅವತ್ತು ಮಾಡಿ ಇಟ್ಟಿದ್ದೆ ಅಲ್ಲ ಖಾರ, ಫ್ರೈಡ್ ರೈಸ್ ಎಗ್ ರೈಸ್ಗೆ ಅದೇ ಖಾರ ಇದು. ಆ ಖಾರ ಇನ್ನೂ ಇಷ್ಟ ಐತಿ, ಮತ್ತು ಮಾಡ್ಬೇಕು ಈಗ ಸದ್ಯದ್ರ ಖಾರ. ನೋಡಿರಿ ಇಲ್ಲಿ ಐತ್ರಿ ಬೋಂಡಾನ ಈ ಕಡೆ ತೊಗೊಳೋಣ. ವಾವ್, ಆಲೂ ಬೋಂಡ ಮಾತ್ರ ಸಖತ್ತಾಗೈತೆ. ಟೇಸ್ಟ್ ಒಂದು ನೋಡ್ಬಂಡು ಹೆಂಗೈತೆ ಅಂತೇಳಿ. ನೋಡಿರಿ ಒಳಗಡೆ ಎಲ್ಲ ಫುಲ್ ತರಕಾರಿನೇ ಐತಿ, ಬಿಸಿ ಬಿಸಿ ಐತಿ. ಕರಿಬೇವಿನ ಸೊಪ್ಪು ಹಾಕಿದೆ, ಮಸ್ತಾಗೈತೆ ಬೋಂಡ. ನೋಡ್ರಿ ವೆಜ್ ಬೋಂಡ, ತರಕಾರಿ ಎಲ್ಲ ಒಳಗಡೆ ಹೆಂಗೈತೆ ನೋಡಿರಿ, ಮಸ್ತ್ ಐತೆ. ನೋಡಿರಿ ಹೆಂಗಿತ್ತು ಇವತ್ತಿನ ರೆಸಿಪಿ ಅಂತ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂಥ ಸಮಯ ಬಂದೈತಿ. ಬಾಯ್ ಬಾಯ್, ಲವ್ ಯು ಫ್ರೆಂಡ್ಸ್. ನೋಡಿರಿ ಮತ್ತು ಮಾತಾಡಿದ್ವಿ ನಾವಿಲ್ಲ. ಓಕೆ ಫ್ರೆಂಡ್ಸ್, ಬಾಯ್.